ಟೆಕ್ ಜಾಬ್ ಡೆಸ್ಕ್ ಜಾಬ್ ಇರೋರಿಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪಾಂಡಿಲೈಟಿಸು ಫ್ರೋಸನ್ ಶೋಲ್ಡರು ಮತ್ತು ಟೆನ್ನಿಸ್ ಎಲ್ಬೋ ಕಾಪಲ್ ಟೆನ್ನಿಸ್ ಡ್ರಮ್ಮು ಇದೆಲ್ಲ ನೋಡಿ ಇದೆಲ್ಲ ಇದೇ ರೀಜನಲ್ಲಿ ಬರೋದು. ಹೌದು. ಬಿಕಾಸ್ ಆಫ್ ದಿಸ್ ಟೈಪಿಂಗ್. ಸೊ ಫಸ್ಟ್ ಆಫ್ ಆಲ್ ಇವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ ಬ್ರೇಕ್ಸ್ ತೊಗೋಬೇಕು. ಈಗ ಲೇಬರ್ಸ್ ಎಷ್ಟು ಕೆಲಸ ಮಾಡ್ತಾರೆ ಬೆಳಗಿಂದ ರಾತ್ರಿ, ಎಷ್ಟು ಇಟ್ಸ್ ನಾಟ್ ಇವನ್ ಈಸಿ ಜಾಬ್. ಈಗ ರಾಗಿ ತೊಗೊಳ್ತಾರೆ, ಮಿಲೆಟ್ಸ್ ತೊಗೊಳ್ತಾರೆ, ಈ ರೀತಿ ಆಹಾರ ಸೇವಿಸೋದ್ರಿಂದ ಅವ್ರಿಗೆ ಶಕ್ತಿ ಹೆಚ್ಚಾಗಿರುತ್ತೆ. ಮ್ಯಾಮ್, ಇವತ್ತಿನ ಎಪಿಸೋಡ್ನಲ್ಲಿ ನಾನು ಕೆಲವೊಂದು ಹೆಲ್ತ್ ಇಶ್ಯೂಸ್ನ ಎಕ್ಸಾಂಪಲ್ ಆಗಿ ಕೊಡ್ತೀನಿ, ಸೊ ದ್ಯಾಟ್ ಅದಕ್ಕೆ ಯಾವ ರೀತಿ ನೀವು ಸೊಲ್ಯೂಷನ್ ಕೊಡ್ಬೋದು ಅಂತ ತಿಳಿಸ್ಕೊಡಿ. ಈಗ ಮೊದಲನೇದಾಗಿ ಸಾಫ್ಟ್ವೇರ್ ಫೀಲ್ಡಲ್ಲಿರುವವರು ಅಥವಾ ಟ್ರಾವೆಲ್ ಮಾಡ್ತಾ ವರ್ಕ್ ಮಾಡ್ತಿರೋರು, ತುಂಬ ಲ್ಯಾಪ್ಟಾಪ್ ಯೂಸ್ ಮಾಡಬೇಕಾಗುತ್ತೆ, ಹೆವಿ ಲಗೇಜ್ನ ಕ್ಯಾರಿ ಮಾಡಬೇಕಾಗುತ್ತೆ. ಸೊ ಅಂಥವ್ರಿಗೆ ಶೋಲ್ಡರ್ ಪೇನು ಅಥವಾ ಲೋವರ್ ಬ್ಯಾಕ್ ಪೇನ್ ಬರುತ್ತೆ. ಸೊ ಅಂಥವರು ಯಾವ ರೀತಿ ಎಕ್ಸಸೈಸ್ನ ಮಾಡಬೇಕಾಗತ್ತೆ ಅಂತ. ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ದಿಸ್ ಕ್ವೆಶ್ಚನ್ ಅಪೇಕ್ಷಾ. ಇದು ತುಂಬ ಜನ ನನ್ನ ಪ್ರಶ್ನೆ ಕೇಳಿದ್ದಾರೆ. ಹಾಗೂ ನಮ್ಮ ಬೆಂಗಳೂರು ಫುಲ್ಲು ಸಿಲಿಕಾನ್ ಸಿಟಿ ಫುಲ್ಲು ಇವರೇ ಟೆಕ್ಕೀಸೇ ಇರೋದು. ಎಲ್ಲರೂ ಒಂದೊಂದು ಲ್ಯಾಪ್ಟಾಪ್ ಇಟ್ಕೊಂಡು ತಿರುಗಾಡ್ತಿರ್ತಾರೆ. ಈ ಕೆಲವ್ರ ಲ್ಯಾಪ್ಟಾಪು ಹೆವಿ ಇರುತ್ತೆ, ಕೆಲವ್ರ ಲ್ಯಾಪ್ಟಾಪ್ ಲೈಟ್ ಆಗಿರುತ್ತೆ. ಲೈಟ್ ಆಗಿರೋರ್ದು ನೋ ಪ್ರಾಬ್ಲಮ್, ಆ ಲ್ಯಾಪ್ಟಾಪ್ ಬ್ಯಾಗೇ ಒಂದಷ್ಟು ಹೆವಿ ಆಗಿರುತ್ತೆ. ಸೊ ಇದು ಅವ್ರ ಪಾಪ ತುಂಬಾ ಒತ್ಕೊಂಡು ತಿರುಗಲೇಬೇಕು, ಬಿಕಾಸ್ ದಟ್ಸ್ ದಿಯರ್ ವರ್ಕ್ ಸ್ಟೇಷನ್ ಅಲ್ವಾ. ಸೊ ಫಸ್ಟ್ ಆಫ್ ಆಲ್ ಈಗ ಒಂದೇ ಕಡೆ ಹಾಕ್ಕೊಂಡಿದ್ದರೆ ನ್ಯಾಚುರಲಿ ನೋವುತ್ತೆ. ಓಕೆ, ಆ್ಯಂಡ್ ಆಲ್ಸೋ ಇಂಬ್ಯಾಲೆನ್ಸಸ್ ಆಗುತ್ತೆ ಬಾಡಿಯಲ್ಲಿ. ಈಗ ರೈಟ್ ಸೈಡು ಓವರ್ ಯೂಸ್ ಆಗುತ್ತೆ, ಲೆಫ್ಟ್ ಸೈಡು ಅಂಡರ್ ಯೂಸ್ ಆಗುತ್ತೆ. ಸೊ ಈ ಬ್ಯಾಗ್ನ ನಾವು ಮ್ಯಾನ್ಯುಲಿ ಶಿಫ್ಟ್ ಮಾಡಬೇಕು. ಈ ಕಡೆ 1 ಅವರ್ ಹಾಕ್ಕೊಂಡ್ರೆ ಈ ಕಡೆ 1 ಅವರ್ ಹಾಕಬೇಕು, ಶಿಫ್ಟ್ ಮಾಡಬೇಕು. ಸೊ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ, ಈ ರೀತಿ ವೇಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ. ಆ್ಯಂಡ್ ಇದನ್ನು ಬರ್ಡನ್ ಮಾಡ್ತಿಲ್ಲ ನಾವು. ಯೂಶಲಿ ನಾವು ಒಬ್ಬರು ಕೆಲವರು ರೈಟಿಗೆ ರೂಢಿ ಇರುತ್ತೆ, ಕೆಲವ್ರಿಗೆ ಲೆಫ್ಟಿಗೆ ರೂಢಿ ಇರುತ್ತೆ. ಸೊ ಕೀಪ್ ಶಿಫ್ಟಿಂಗ್ ಕಾನ್ಷಿಯಸ್ಲಿ ಕೀಪ್ ಶಿಫ್ಟಿಂಗ್ ಇಟ್. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಸಮ್ಟೈಮ್ಸ್ ಅದನ್ನು ಹಿಂಗೆ ಮುಂದೆ ಇಟ್ಕೊಳ್ಬೋದು ಲ್ಯಾಪ್ಟಾಪ್ನ. ನಿಮ್ಗೆ ಇಫ್ ಯು ಗೆಟ್ ಅ ಚಾನ್ಸ್ ಪುಟ್ ಇಟ್ ಆನ್ ದ ಡೆಸ್ಕ್ ಆರ್ ಸೀಟ್. ಓಕೆ, ನೀವು ಅದನ್ನು ಕುಣಿಸ್ಬಿಟ್ಟು ಬೇಕಾದರೆ ನೀವು ನಿಂತ್ಕೊಳ್ಳಿ. ಓಕೆ, ಅದಕ್ಕೆ ಸೀಟ್ ಕೊಟ್ಬಿಡಿ ಲ್ಯಾಪ್ಟಾಪ್ಗೆ, ನೀವು ನಿಂತ್ಕೊಳ್ಳಿ. ಸೊ ಅದರಿಂದಾಗಿ ಭಾರ ಕಡಿಮೆ ಆಗುತ್ತೆ ಆ್ಯಂಡ್ ನಿಮಗೂ ಕ್ಯಾಲೋರಿ ಬರ್ನ್ ಆಗುತ್ತೆ. ಇದ್ರ ಜೊತೆಗೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಇವರು ಶೋಲ್ಡರ್ದು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಸ್ ಇಟ್ ಇಸ್ ಟೆಕ್ ಜಾಬ್ ಡೆಸ್ಕ್ ಜಾಬ್ ಇರೋರಿಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪಾಂಡಿಲೈಟಿಸು ಫ್ರೋಸನ್ ಶೋಲ್ಡರು ಮತ್ತು ಟೆನ್ನಿಸ್ ಎಲ್ಬೋ ಕಾಪಲ್ ಟೆನ್ನಿಸ್ ಡ್ರಮ್ಮು ಇದೆಲ್ಲ ನೋಡಿ ಇದೆಲ್ಲ ಇದೇ ರೀಜನಲ್ಲಿ ಬರೋದು. ಓಕೆ, ಇಷ್ಟು ರೀಜನ್ನು ಬಿಕಾಸ್ ಆಫ್ ದಿಸ್ ಟೈಪಿಂಗ್. ಸೊ ಫಸ್ಟ್ ಆಫ್ ಆಲ್ ಇವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ ಬ್ರೇಕ್ಸ್ ತೊಗೋಬೇಕು. ಓಕೆ, ಈ ನ್ಯೂ ಏಜ್ ಇದು ಡಿಸೀಸಸ್ ಅಂತ ಹೇಳ್ಬೋದು. ಓಕೆ, ಸೊ ಇದಕ್ಕೆ ನೀವು ಬ್ರೇಕ್ ತೊಗೊಳ್ಳೋದು ಒಂದೇ ಉತ್ತಮ. ಓಕೆ, ಎವ್ರಿ 1 ಅವರ್ ಟೇಕ್ ಅ ಬ್ರೇಕ್. ವಾಟರ್ ಬ್ರೇಕ್ ತೊಗೊಳ್ಳಿ. ವಾಟರ್ ಬ್ರೇಕ್ ತೊಗೊಂಡಾಗೆಲ್ಲ ನೀವು ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟು ಬನ್ನಿ, ತಿರ್ಗಾ ನೀರು ಕುಡೀರಿ, ತಿರ್ಗಾ ಕೂತ್ಕೊಳ್ಳಿ. ಇದು ರಿಪೀಟ್ ಆಗ್ತಾನೆ ಇರುತ್ತೆ ಆಟೋಮ್ಯಾಟಿಕ್. ನೀವು ಇಲ್ಲ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಹೋಗ್ಬಿಡ್ತೀನಿ, ಇದು ಮಾಡ್ಬಿಟ್ಟು ಹೋಗ್ತೀನಿ ಅನ್ನೋದ್ರೆ ನೇಚರ್ ಕಾಲಿಂಗ್, ಹೋಗಲೇಬೇಕು ಇವರು ರೆಸ್ಟ್ ರೂಮ್ಗೆ. ಸೊ ಅದರಿಂದಾಗಿ ನೀರು ಕುಡೀರಿ, ರೆಸ್ಟ್ ರೂಮ್ಗೆ ಹೋಗ್ತಾ ಇರಿ, ಮೊಬಿಲಿಟಿ ಸಿಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ, ಜಾಯಿಂಟ್ ಸ್ಟಿಫ್ನೆಸ್ಸು, ಹಾಗೂ ಕ್ಯಾಲೋರಿ ಬರ್ನ್ ಆಗುತ್ತೆ. ಮತ್ತು ಇದ್ರ ಜೊತೆಗೆ ನೀವು ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಮಾಡಲೇಬೇಕಾಗುತ್ತೆ, ಎಸ್ಪೆಷಲಿ ಶೋಲ್ಡರ್ ಏರಿಯಾಗೆ. ಇದು ವೀಕ್ ಆಗ್ತಾ ಹೋಗುತ್ತೆ. ಈಗ ನೋಡಿ, ಇಲ್ಲಿ ನಾನು ಹೀಗೆ ಕುತ್ಕೊಂಡಿದ್ದಾಗ ಚೆಸ್ಟ್ ಕನ್ಸ್ಟ್ರಿಕ್ಟ್ ಆಗ್ತಿದೆ, ಅಪ್ಪರ್ ಬ್ಯಾಕು ಸ್ಟ್ರೆಚ್ ಆಗ್ತಾ ಇದೆ. ಸೊ ಶೋಲ್ಡರ್ ಮಸಲ್ಸು ವೀಕ್ ಆಗ್ತಾ ಇರುತ್ತೆ. ಆಟೋಮ್ಯಾಟಿಕ್ಲಿ ಅವ್ರ ಪಾಸ್ಚರ್ ಹಿಂಗೆ ಆಗ್ಬಿಡುತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ಅದರಿಂದಾಗಿ ಇದನ್ನು ಹಿಂದೆ ತೆಗೆದು ಎಳೆದು ನ್ಯಾಚುರಲ್ ಪಾಸ್ಚರ್ಗೆ ಹೋಗಬೇಕು ಅಂತ ಹೇಳಿದ್ರೆ ನಿಮಗೆ ಈ ಅಪ್ಪರ್ ಬ್ಯಾಕಲ್ಲಿ ಸ್ಟ್ರೆಂತ್ ಬಿಲ್ಡ್ ಮಾಡಬೇಕಾಗತ್ತೆ. ಸೊ ಒಂದೇ ಮಸಲ್ ವರ್ಕೌಟ್ ಮಾಡೋಕ್ಕಾಗಲ್ಲ, ಟೋಟಲ್ ಬಾಡಿ ವರ್ಕೌಟ್ ಮಾಡಬೇಕಾಗತ್ತೆ. ನಿಮ್ಮ ಫೋಕಸ್ಸು ಇಲ್ಲಿರಬೇಕಾಗತ್ತೆ, ಶೋಲ್ಡರ್ ಏರಿಯಾ, ಅಪ್ಪರ್ ಬ್ಯಾಕ್ ಏರಿಯಾ. ಸೊ ಈಗ ನಾವು ಇದ್ರ ಬಗ್ಗೆನೇ ಒಂದು ಎಪಿಸೋಡ್ ಮಾಡ್ಬೋದು, ಶೋಲ್ಡರ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ಸು. ತುಂಬ ಒಳ್ಳೆ ಎಕ್ಸಸೈಸಸ್ ಇದೆ, ಎಲ್ಲರೂ ಮಾಡಬಹುದಾದಂಥ ಎಕ್ಸಸೈಸ್, ದಿನ ಬೇಕಾದಂಥ ಎಕ್ಸಸೈಸ್ ಇದೆ. ಅದು ಲೋವರ್ ಬ್ಯಾಕು ಎರಡು ಒಂದು ಕವರ್ ಮಾಡೋಣ ನಾವು. ಸೊ ಈ ಅಪ್ಪರ್ ಬ್ಯಾಕ್ ಸ್ಟ್ರೆಂತು, ಚೆಸ್ಟ್ ಸ್ಟ್ರೆಂಥನಿಂಗ್ ಎಕ್ಸಸೈಸು, ಓಪನರ್ಸು, ಮತ್ತು ಚೆಸ್ಟ್ ಓಪನಿಂಗ್ ಎಕ್ಸಸೈಸಸ್ಸು, ಮತ್ತು ಬ್ಯಾಕ್ ಸ್ಟ್ರೆಂಥನಿಂಗು, ಈ ರೀತಿ ಎಲ್ಲ ಮಾಡೋದ್ರಿಂದ ಇವ್ರಿಗೆ ಆಯಾಸ ಕಡಿಮೆ ಆಗುತ್ತೆ, ಪೇನ್ ಪ್ರಿವೆಂಟಿವ್ ಆಗಿರುತ್ತೆ, ಇಟ್ಸ್ ಅ ಪ್ರಿವೆನ್ಷನ್ ವರ್ಕೌಟ್, ಆ್ಯಂಡ್ ಸ್ಟ್ರಾಂಗ್ ಆಗೂ ಇರ್ತಾರೆ ಅವರು. ಓಕೆ ಮ್ಯಾಮ್,
ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ ಇವಾಗ ಟೀಚರ್ ಪ್ರೊಫೆಷನಲ್ಲಿ ಯಾರಿರ್ತಾರೆ ಅವರು ನಿಂತ್ಕೊಂಡು ಪಾಠ ಮಾಡಬೇಕಾಗುತ್ತೆ, ಸೊ ಅದರಿಂದ ಕಾಫ್ ಮಸಲ್ ಪೇನು ಅಥವಾ ನೀ ಪೇನ್ ಬರುತ್ತೆ, ಇಂಥವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ? ಐ ರಿಲೇಟ್. ಯಾವಾಗ ನಾನು ಚಿಕ್ಕವಳಿದ್ದಾಗ ಅಫ್ಕೋರ್ಸ್ ಆಲ್ ಆಫ್ ಅಸ್ ಸ್ಕೂಲಲ್ಲಿ ನೋಡಿದ್ದೀವಿ, ಟೀಚರು ನಿಂತ್ಕೊಂಡು ಅವರ್ಸ್ ಟುಗೆದರ್ ಒನ್ ಕ್ಲಾಸ್ ಆದಮೇಲೆ ನನಗೆ ಆವಾಗ ಆ ಥಾಟ್ ಬಂದಿರಲಿಲ್ಲ, ಆಯಿತಾ. ಸೊ ನೆಕ್ಸ್ಟು ಆ್ಯಸ್ ಅ ಫಿಟ್ನೆಸ್ ಪ್ರೊಫೆಷನಲ್ ಓ ಮೈ ಗಾಡ್, ಟೀಚರ್ಸ್ ಅಷ್ಟೊತ್ತು ನಿಂತ್ಕೊಳ್ತಿದ್ರು, ಅವ್ರ ಕಾಲು ನೋವು ಬರ್ತಿರ್ಲಿಲ್ವಾ ಅಂತ. ಡೆಫಿನೆಟ್ಲಿ ಪೇನ್ ಆಗೇ ಬರುತ್ತೆ. ಆ್ಯಂಡ್ ವೆರಿಕೋಸ್ ವೇನ್ಸ್ ಬರೋ ಚಾನ್ಸಸ್ ಅವ್ರಿಗೆ ಸಾಕಷ್ಟು ಇರುತ್ತೆ. ಈಗ ಕೂತ್ಕೊಂಡಿದ್ರು, ಬರೀ ಕೂತ್ಕೊಂಡಿರೋ ಜಾಬ್ ಆಗಿದ್ರು ವೆರಿಕೋಸ್ ವೇನ್ಸ್ ಬರುತ್ತೆ, ನಿಂತ್ಕೊಂಡೇ ಇರೋ ಜಾಬ್ ಆದ್ರೂ ವೆರಿಕೋಸ್ ವೇನ್ಸ್ ಬರುತ್ತೆ. ಸೊ ಅದರಿಂದಾಗಿ ಟೀಚಿಂಗ್ ಪ್ರೊಫೆಷನಲ್ ಇದ್ದಲ್ಲಿ ನೀವು ಫಸ್ಟ್ ಆಫ್ ಆಲ್ ಬ್ರೇಕ್ಸ್ ತೊಗೊಳ್ಳೋದು ಬಹಳ ಮುಖ್ಯ. ಫುಟ್ವೇರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ಥರ ಹೈ ಹೀಲ್ಸು ಇಷ್ಟಿರೋ ಹೀಲ್ಸು ಏನೂ ಹಾಕ್ಕೊಳ್ಬೇಡಿ. ಫ್ಲಾಟ್ಸ್ ಇಸ್ ರೆಕಮೆಂಡೆಡ್. ಶೂ ಹಾಕೊಂಡು ಹೋಗ್ಬೋದು ಅಂತ ಹೇಳಿದ್ರೆ ನೀವು ಸೀರೆ ಉಟ್ಕೊಂಡ್ರು ಶೂ ಹಾಕೋಬೋದು. ಆ್ಯಂಡ್ ಈಗಂತೂ ಅಷ್ಟು ಚಾಯ್ಸಸ್ ಇದೆ ಮಾರ್ಕೆಟಲ್ಲಿ. ಒಳ್ಳೆ ಶೂಸ್ ತೊಗೊಳ್ಳಿ, ಓಕೆ. ಒಳ್ಳೆ ಶೂಸು ತೊಗೊಂಡು ಹಾಕ್ಕೊಂಡು ಯೋರ್ ಫೀಟ್ ಇಸ್ ಆಲ್ರೆಡಿ ಸೇಫ್. ಆ ರೀತಿ. ಈಗ ಒಂದು ಕಾಲಲ್ಲಿ ನಿಂತ್ಕೋಬೇಡಿ, ಓಕೆ. ನೀವು ನಿಂತ್ಕೊಂಡಾಗ ಎರಡು ಕಾಲ ಮೇಲೂ ಭಾರ ಬಿಡಬೇಕು. ಎರಡು ಕಾಲ ಮೇಲೂ ಭಾರ ಬಿಟ್ಟಾಗ ಇಂಬ್ಯಾಲೆನ್ಸಸ್ ಇರೋದಿಲ್ಲ. ಈಗ ಒಂದು ಕಾಲ ಮೇಲೆ ಭಾರ ಬಿಟ್ಟು ಇನ್ನೊಂದು ಕಾಲಲ್ಲಿ ಲೈಟಾಗಿ ಇಟ್ಟಿದ್ರೆ, ಫ್ಲೆಕ್ಸ್ ಆಗ್ತಿದ್ರೆ ಈ ಭಾರ ತೊಗೊಳ್ತಿರುವ ಕಾಲು ಓವರ್ ಯೂಸ್ ಆಗುತ್ತೆ ಮತ್ತು ಇದು ಅಂಡರ್ ಯೂಸ್ ಆಗುತ್ತೆ. ಅದರಿಂದಾಗಿ ಪಾಸ್ಚರ್ ಸರಿ ಮಾಡ್ಕೊಳ್ಳಿ. ಆ್ಯಂಡ್ ಎವ್ರಿ ಗಿವನ್ ಚಾನ್ಸ್ ಕೂತ್ಕೊಳ್ಳಿ, ಓಕೆ, ಕೂತ್ಕೊಳ್ಳಿ. ಆ್ಯಂಡ್ ಅಫ್ಕೋರ್ಸ್ ನೀವು ಸಹ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು. ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ ಲೋವರ್ ಬಾಡಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದಾಗ ಕಾಲಿನ ಶಕ್ತಿ ಹೆಚ್ಚಾಗುತ್ತೆ, ಅಷ್ಟು ಆಯಾಸ ಆಗೋದಿಲ್ಲ, ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ. ಇಟ್ ವಿಲ್ ಟೇಕ್ ದಿಸ್ ಒನ್. ಇವಾಗ ಲೇಬರ್ ಗ್ರೂಪ್ ತಗೊಳ್ಳೋಣ. ಈಗ ಲೇಬರ್ಸ್ ಎಷ್ಟು ಕೆಲಸ ಮಾಡ್ತಾರೆ ಬೆಳಗಿಂದ ರಾತ್ರಿವರೆಗೂ, ಎಷ್ಟು. ಇಟ್ಸ್ ನಾಟ್ ಇವನ್ ಈಸಿ ಜಾಬ್. ಲೆಟ್ ಅಸ್ ಟೇಕ್ ಇದು ಮೇಸನರಿ ವರ್ಕ್ ಮಾಡೋರು, ಓಕೆ, ಬಿಲ್ಡಿಂಗ್ ವರ್ಕ್ ಮಾಡೋರು, ಕೆಳಗಿಂದ ಮೇಲ್ವರೆಗೂ ಒಂದು ಬಾಣಲಿಲಿ ಜಲ್ಲಿನೋ ಮಣ್ಣು ತೊಗೊಂಡು ಹೋಗ್ತಾರೆ. ಎಷ್ಟು ಸರಿ ಮೆಟ್ಲು ಹತ್ತುತ್ತಾರೆ, ಇಳಿತಾರೆ. ಒಂದು ದಿವಸ ಅವ್ರು ಕಂಪ್ಲೇಂಟ್ ಮಾಡೋದಿಲ್ಲ, ನಂಗೆ ನೋವು ಅಂತ. ಯಾಕೆಂತ ಹೇಳಿದ್ರೆ ಅಷ್ಟು ಸ್ಟ್ರೆಂತ್ ಇದೆ. ಹಾಗೆ ಅವ್ರು ತಿನ್ನುವಂಥ ಆಹಾರ ರಾಗಿ ತೊಗೊಳ್ತಾರೆ, ಮಿಲೆಟ್ಸ್ ತೊಗೊಳ್ತಾರೆ. ಈ ರೀತಿ ಆಹಾರ ಸೇವಿಸೋದ್ರಿಂದ ಅವ್ರಿಗೆ ಶಕ್ತಿ ಹೆಚ್ಚಾಗಿರುತ್ತೆ. ಸೊ ಶಕ್ತಿ ಬಿಲ್ಡ್ ಮಾಡಿ ಕಾಲಲ್ಲಿ ಶಕ್ತಿ ಬಿಲ್ಡ್ ಮಾಡಿದಾಗ ನಿಮ್ಗೆ ಅಷ್ಟು ಆಯಾಸ ಅಂತ ಅನ್ಸಲ್ಲ. ಸಾಕಷ್ಟು ವೆನೆವರ್ ಯು ಗೆಟ್ ಅ ಚಾನ್ಸ್ ಕೂತ್ಕೊಳ್ಳಿ, ನೀರು ಹೆಚ್ಚಾಗಿ ಕುಡೀರಿ. ಡಿಹೈಡ್ರೇಷನ್ ಆದರೆ ಆಯಾಸನೂ ಆಗುತ್ತೆ. ಆ್ಯಂಡ್ ಬಿಕಾಸ್ ಮಾತಾಡ್ತಾರಲ್ಲ, ಅಷ್ಟೇ ಮಾತಾಡಿದಾಗೂ ಆಯಾಸ ಆಗುತ್ತೆ. ಈಗಂತೂ ನನಗೆ ಗೊತ್ತಂಗೆ ಎಲ್ಲ ಕ್ಲಾಸ್ ರೂಮಲ್ಲಿ ಎ ಸಿನೂ ತುಂಬ ಮಟ್ಟಿಗೆ ಎ ಸಿ ಮತ್ತು ಫ್ಯಾನು, ಅವ್ರಿಗೂ ತುಂಬ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸು ಕೊಟ್ಟಿರ್ತಾರೆ. ನಾನು ಕೇಳ್ಪಟ್ಟೆ ಕೆಲವು ಸ್ಕೂಲಲ್ಲಂತೂ ಎಲ್ಲಾನು ಲ್ಯಾಪ್ಟಾಪಲ್ಲೇ ಹೇಳ್ಕೊಡ್ತಾರಂತೆ, ಆ್ಯಂಡ್ ಟ್ಯಾಬ್ಲೆಟಲ್ಲಿ ಹೇಳ್ಕೊಡ್ತಾರಂತೆ. ಸೊ ಅದು ರೇಡಿಯೇಷನ್ ಅದು ಬರ್ತಾ ಇದೆ. ಸೊ ಡಿಹೈಡ್ರೇಷನ್ ನೋಟ್ಸ್ ಕೂಡ ವಾಟ್ಸಪ್ಪಲ್ಲೇ ಬರ್ತಾ ಇದೆಯಂತೆ. ಸೊ ಟೆಕ್ನಾಲಜಿ ಮತ್ತು ಹೈಫೈ ಲೈಫ್ ಆಗ್ತಾ ಇದ್ದಂಗೆ ನಾವು ವೀಕ್ ಆಗ್ತಾ ಇದ್ದೀವಿ, ನಮ್ಮ ಫಿಟ್ನೆಸ್ ಕಳ್ಕೊತಾ ಇದ್ದೀವಿ, ಆರೋಗ್ಯನೂ ಕಳ್ಕೊತಾ ಇದ್ದೀವಿ. ಸೊ ಗೋ ಬ್ಯಾಕ್ ಟು ಯುವರ್ ರೂಟ್ಸ್ ಆ್ಯಂಡ್ ಯು ವರ್ಕ್ ಆನ್ ಯುವರ್ ಲೋವರ್ ಬಾಡಿ ಸ್ಟ್ರೆಂತ್. ಆ್ಯಂಡ್ ಅಫ್ಕೋರ್ಸ್ ಟೋಟಲ್ ಬಾಡಿನೂ ಸ್ಟ್ರೆಂತ್ ಇದು ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಅಫ್ಕೋರ್ಸ್ ಒಳ್ಳೆ ಆಹಾರ ಸೇವಿಸೋದ್ರಿಂದ ಎನರ್ಜಿ ಹೆಚ್ಚಾಗಿರುತ್ತೆ. ನೀವು ಮಾತಾಡೋಕ್ಕೂ ಅಷ್ಟೇ ಶಕ್ತಿ ಬೇಕು, ಕೂಗಾಡೋಕ್ಕೂ ಅಷ್ಟೇ ಶಕ್ತಿ ಬೇಕು. ಆ್ಯಂಡ್ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಇರಬೇಕು ಅಂತ ಹೇಳಿದ್ರು ಒಳ್ಳೆ ಆಹಾರ ಇರಬೇಕು. ಮ್ಯಾಮ್, ಪ್ರೊಫೆಷನ್ ಆ್ಯಂಡ್ ಲೈಫ್ ಸ್ಟೈಲ್ ಎರಡನ್ನೂ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು ಅನ್ನೋದನ್ನು ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.